ಇನ್ನು ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ನಟ ಇದೀಗ ವಿಧಿವಶರಾಗಿರುವಂಥದ್ದು. ಸಿನಿಮಾ ರಂಗಕ್ಕೆ ಇದೊಂದು ತುಂಬಲಾರದಂತಹ ನಷ್ಟ ಅಂತಲೂ ಕೂಡ ಹೇಳ್ಬೋದು. ಅದು ತುಂಬಲಾರದಂಥ ಅತಿ ದೊಡ್ಡ ನಷ್ಟ ಆಗಿರುವಂಥದ್ದು. ಹಾಗಾದರೆ ಯಾರು ಇದು ನಟ ಅಂತ ನೋಡೋಣ ಬನ್ನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸುಮ್ಮನೆ ಕನ್ನಡದಲ್ಲೇ 35 ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಇತ್ತೀಚೆಗೆ ಟೆಕ್ಕಿಯಾಗಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ಇವರು ಕೆಲಸವನ್ನು ಮಾಡ್ತಿದ್ರು. ಇನ್ನು ವಿಷ್ಣುವರ್ಧನ್ ಅವರ ಜೊತೆ, ಉಪೇಂದ್ರ ಜೊತೆ, ಪುನೀತ್ ರಾಜ್ಕುಮಾರ್ ಜೊತೆ, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕೂಡ ಇವರು ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ರು ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟ ಬೇರೆ ಯಾರೂ ಅಲ್ಲ, ನಿತಿನ್ ಗೋಪಿ ಅವರು ಇದೀಗ ವಿಧಿವಶರಾಗಿರೋದಂಥದ್ದು. ಇನ್ನು ವಿಷ್ಣುವರ್ಧನ್ ಜೊತೆ ಹಲೋ ಡ್ಯಾಡಿ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದ್ದು ನೀವೆಲ್ಲ ನೋಡಿರ್ತೀರಿ. ಇನ್ನು ಹಲೋ ಡ್ಯಾಡಿ ಸಿನಿಮಾದಲ್ಲಿ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿದ್ದು. 1995ರಲ್ಲಿ ಬಂದಿದ್ದ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿತ್ತು. ಇದರಲ್ಲಿ ತಂದೆ ಮತ್ತು ಮಗನ ಪಾತ್ರ ಇಬ್ಬರು ಕೂಡ ಜೊತೆಯಲ್ಲಿ ಅಭಿನಯ ಮಾಡಿದರು ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ನಿತಿನ್ ಗೋಪಿ ಅವರು ಇದೀಗ ಕೇವಲ 33ನೇ ವಯಸ್ಸಿನಲ್ಲಿ ಪತ್ನಿ ಮತ್ತು 2 ಮಕ್ಕಳನ್ನು ಬಿಟ್ಟು ಇಂದು ಮುಂಜಾನೆ ಅಗಲಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರೋಂಥದ್ದು.